ಹೆಲೋ ಗೈಸ್, ವೆಲ್ಕಮ್ ಟು ಡಿ ಪ್ಲಸ್ ಆನಂದ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಸ್ಟೂಡೆಂಟ್ ಆಗಿದ್ರಾ ಅಥವಾ ನೀವೇನಾದರೂ ಸ್ಮಾಲ್ ಬಿಸ್ನೆಸ್ ಓನರ್ ಆಗಿದ್ದರೆ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ನಿಮಗೆ ಭಾಳ ಇಂಪಾರ್ಟೆಂಟ್ ಅದ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ನೆಕ್ಸ್ಟ್ ಕರಿಯರ್ ಅಪರ್ಚುನಿಟಿ ಏನೆಲ್ಲ ಅದಾವ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾತಾಡಕತ್ತೀವಿ. ನೀವೇನಾದರೂ ಸ್ಮಾಲ್ ಬಿಸ್ನೆಸ್ ಓನರ್ ಆಗಿದ್ದರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಯೂಸ್ ಮಾಡಿಕೊಂಡು ಯಾವ ಥರ ನಿಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಮಾಡಕತ್ತೀವಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡಿಜಿಟಲ್ ಮಾರ್ಕೆಟಿಂಗ್ ಕಲಿತ ಮೇಲ್ಗಡೆ ಸಿಗುವಂಥ ಜಾಬ್ ಒಳಗಡೆ ಒನ್ ಆಫ್ ದಿ ಬೆಸ್ಟ್ ಜಾಬ್ ಯಾವುದದ ಅಂತಂದರೆ SEO ಸ್ಪೆಷಲಿಸ್ಟ್. ಆಪ್ಟಿಮೈಸ್ ವೆಬ್ಸೈಟ್ಸ್ ಥ್ರೂ ರ್ಯಾಂಕ್ ಹೈಯರ್ ಆನ್ ಸರ್ಚ್ ಇಂಜಿನ್. ಈ ಸರ್ಚ್ ಇಂಜಿನ್ ಏನು ಗೂಗಲ್ ಅದ, ಇದ್ರೊಳಗಡೆ ನಮ್ಮ ವೆಬ್ಸೈಟನ್ನು ರ್ಯಾಂಕ್ ಮಾಡುವಂಥ ಜಾಬ್ಗೆ ಏನು ಕರಿತೀವಿ ಅಂದರೆ SEO ಸ್ಪೆಷಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಪರ್ಟಿಕ್ಯುಲರ್ ಕೀವರ್ಡ್ನ ಯೂಸ್ ಮಾಡಿಕೊಂಡು ವೆಬ್ಸೈಟನ್ನು ರ್ಯಾಂಕ್ ಮಾಡ್ಬೋದು. ಇಲ್ಲಿ ಹೆಂಗದ ಅಂತಂದರೆ ಈಗ ಜನ ಆನ್ಲೈನ್ ವೆಬ್ಸೈಟ್ ಹೋಗ್ತಾರೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಹೋಗ್ತಾರೆ, ಅಲ್ಲಿ ಅವರಿಗೆ ಐಟಮ್ ನೋಡ್ತಾರೆ. ಅದಕ್ಕಿಂತ ಬೆಸ್ಟ್ ಐಟಮ್ ಬೇರೆ ವೆಬ್ಸೈಟ್ದಾಗ ಅದೇನು ನಾನು ಸರ್ಚ್ ಮಾಡೋಕ್ಕೆ ಬಂದಾಗ ಗೂಗಲ್ ಒಳಗೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಮೊಬೈಲ್ ಫೋನ್ ಅಂಡರ್ 10,000, ಬೆಸ್ಟ್ ಟೀ ಶರ್ಟ್ಸ್ ಅಂಡರ್ 599 ಅಥವಾ ಏನೋ ಬೆಸ್ಟ್ ಲ್ಯಾಪ್ಟಾಪ್ ಅಂಡರ್ 40,000 rupees ಅಂತ ಹಿಂಗೆಲ್ಲ ಟೈಪ್ ಮಾಡಿದಾಗ ನಮ್ಮ ವೆಬ್ಸೈಟ್ ಏನಾದರೂ ರ್ಯಾಂಕ್ ಆಯಿತು ಅಂತಂದರೆ ಕಸ್ಟಮರ್ ನಮ್ಮ ವೆಬ್ಸೈಟಿಗೆ ಬಂದು ಒಂದು ಆರ್ಡ್ರ್ ಮಾಡಿದರೆ ನಮಗೆ ಪ್ರಾಫಿಟ್ ಆಗ್ತದೆ. ಇದರಿಂದಾಗಿ SEO ಸ್ಪೆಷಲಿಸ್ಟ್ ಜಾಬ್ ಭಾಳ ಡಿಮ್ಯಾಂಡ್ ಒಳಗದ. ನೆಕ್ಸ್ಟ್ ಜಾಬ್ ಯಾವ ಡಿಮ್ಯಾಂಡ್ ಒಳಗದ ಅಂದರೆ ಕಂಟೆಂಟ್ ಮಾರ್ಕೆಟರ್. ಪ್ಲ್ಯಾನ್, ಕ್ರಿಯೇಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ವ್ಯಾಲ್ಯೂಯಬಲ್ ಕಂಟೆಂಟ್. ಈಗೆಲ್ಲ ನಾವು ನೋಡಾಕತ್ತೀವಿ, ಜಾಸ್ತಿ ಜನ ಏನು ಮಾಡಿದಾರೆ ಅಂದರೆ ಸೋಷಿಯಲ್ ಮೀಡಿಯಾದಾಗ ಸ್ಪೆಂಡ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಾಗ ಬರುವಂಥ ಕಂಟೆಂಟನ್ನು ನಾವು ನಂಬ್ತೇವೆ, ಟ್ರಸ್ಟ್ ಬಿಲ್ಡ್ ಆಯಿತು ಅಂತಂದ್ರೆ ಅಲ್ಲಿ ನಾವು ಜಾಸ್ತಿ ಬಿಸ್ನೆಸ್ಸನ್ನು ಮಾಡ್ಬೋದು. ಈಗ ನೋಡಾಕತ್ತೀವಿ, ನಾವು ಸಾಕಷ್ಟು ಇನ್ಫ್ಲುಯೆನ್ಸನ್ನು ಕನೆಕ್ಟ್ ಆಗಿದ್ದೀವಿ. ಇನ್ಫ್ಲುಯೆನ್ಸರ್ಸ್ ಹೇಳುವಂಥ ಐಟಮ್ ನಾವು ಈಸಿಲಿ ಬೈ ಮಾಡ್ತೀವಿ. ಅದೇ ಪ್ರಕಾರ ನೀವೇನಾದರೂ ಡಿಜಿಟಲ್ ಮಾರ್ಕೆಟಿಂಗ್ ಒಳಗಡೆ ಕಂಟೆಂಟ್ ಮಾರ್ಕೆಟರ್ ಆದ್ರೆ ನಿಮ್ಮ ಕೆಲಸ ಏನಿರ್ತದೆ ಅಂತಂದ್ರೆ ಪ್ಲ್ಯಾನ್, ಕ್ರಿಯೇಟ್, ಡಿಸ್ಟ್ರಿಬ್ಯೂಟ್ ವ್ಯಾಲ್ಯೂಯಬಲ್ ಕಂಟೆಂಟ್. ವ್ಯಾಲ್ಯೂಯಬಲ್ ಕಂಟೆಂಟನ್ನು ನಮ್ಮ ಆಡಿಯನ್ಸಿಗೆ ಕೊಟ್ಟರೆ ಅವ್ರಿಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಅವ್ರಿಗೆ ಕೊಟ್ಟರೆ ಈಸಿಲಿ ಆ ಪ್ರಾಡಕ್ಟನ್ನು ಅವ್ರಿಗೆ ಸೆಲ್ ಮಾಡ್ಬೋದು. ನೆಕ್ಸ್ಟ್ ಜಾಬ್ ಯಾವ್ದು ಭಾಳ ಇಂಪಾರ್ಟೆಂಟ್ ಅದ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಇದು ಈಗೀಗ ಭಾಳ ಇಂಪಾರ್ಟೆಂಟ್ ಆಗತ್ತದ. ಯಾಕಂತಂದ್ರೆ ಮೊದಲೆಲ್ಲ ಒಂದು ಆಫ್ಲೈನ್ ಅಂಗಡಿ ಇತ್ತು ಅಂತಂದ್ರೆ ಅವಾಗೇನು ಕೇಳ್ತಾರೆ, ನಿಮ್ಮ ಶಾಪ್ ಎಲ್ಲದ ಅಂತ ಕೇಳ್ತಿದ್ರು. ಈಗ ಹೆಂಗಾಗ್ಯದ ಅಂತಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಕೊಡ್ರಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಲಿಂಕ್ ಕೊಡ್ರಿ, ನಿಮ್ದು ಇನ್ಸ್ಟಾಗ್ರಾಮ್ ಅಕೌಂಟದ ID ಕೊಡ್ರಿ ಅಂತ ಹಿಂಗೆಲ್ಲ ಕೇಳ್ತಾರಲ್ಲ. ಜನ ಏನು ಮಾಡಕತ್ತಾರ ಅಂತ ಸೋಷಿಯಲ್ ಮೀಡಿಯಾ ಥ್ರೂ ಕನೆಕ್ಟ್ ಆಗಕ್ಕೆ ನೋಡಕತ್ತಾರ. ನಮ್ಮ ವೆಬ್ಸೈಟ್ ಯಾವ ಥರ ಕಂಟೆಂಟನ್ನು ಹಾಕ್ಯದ, ನಮ್ಮ ವೆಬ್ಸೈಟ್ ಯಾವ ಥರ ಕಸ್ಟಮರ್ ಅದಾರ, ನಮ್ಮ ಎಂಗೇಜ್ಮೆಂಟ್ ಹೆಂಗದ, ಇದನ್ನೆಲ್ಲ ನೋಡಿ ಕಸ್ಟಮರ್ ನಮ್ಮನ್ನು ಟ್ರಸ್ಟ್ ಮಾಡೋದು ಲೆವೆಲ್ಗೆ ಬಂದಾರ. ಇದಕ್ಕಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್ ಏನದ ಪ್ರತಿಯೊಂದು ಕಂಪ್ನಿಗೂ ಸಣ್ಣ ಸ್ಕೂಲ್, ಸಣ್ಣ ಶಾಪ್ಗಳಿಗೂ ಇವತ್ತು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅವಶ್ಯಕತೆ ಬಂದದ. ನೆಕ್ಸ್ಟ್ ಇನ್ನೊಂದು ಯಾವ್ದು ಭಾಳ ಇಂಪಾರ್ಟೆಂಟ್ ಅದಂದ್ರೆ ಇಮೇಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್. ಇಲ್ಲಿ ಹೆಂಗಿರ್ತದೆ ಅಂತ ನಮ್ದು ಏನೋ ಪ್ರಾಡಕ್ಟ್ ಅದ ಅದ್ರ ಇನ್ಫಾರ್ಮೇಷನ್ ನಾವು ಮಂತ್ಲಿ ಬೇಸಿಸ್ ಕಸ್ಟಮರ್ ಕಳಿಸ್ಬೇಕು. ಅವ್ರು ಇಮೇಲ್ ID ಕಲೆಕ್ಟ್ ಮಾಡ್ಕೊಂಡು ಅವ್ರು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ಅಂತಂದರೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಬಟ್ ಇಲ್ಲೊಂದು ಪ್ರಾಬ್ಲಮ್ ಏನದ ಅಂತಂದ್ರೆ ಇಂಡಿಯಾದೊಳಗಡೆ ಇಮೇಲ್ ಮಾರ್ಕೆಟಿಂಗ್ ಅಷ್ಟೊಂದು ಸರಿಯಾಗಿ ವರ್ಕ್ ಆಗಕತ್ತಿಲ್ಲ. ಕಂಪೇರಿಂಗ್ ವಿತ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಅಥವಾ ಕಂಟೆಂಟ್ ಮಾರ್ಕೆಟಿಂಗ್ ಏನದ ಅದನ್ನು ಕಂಪೇರ್ ಮಾಡಿದ್ರೆ ಆಗಕತ್ತಿಲ್ಲ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅದ, ಬಟ್ ಇದು ಕಾಸ್ಟ್ ಎಫೆಕ್ಟಿವ್ ಅದ. ಇಲ್ಲಿ ನಿಮ್ಮ ಕೆಲಸ ಭಾಳ ಡೈರೆಕ್ಟಾಗಿ ರಿಫ್ಲೆಕ್ಟ್ ಆಗ್ತದೆ. ಯಾವ ಜಾಬ್ ಅಂತಂದ್ರೆ PPC ಎಕ್ಸ್ಪರ್ಟ್, ಪೇ ಪರ್ ಕ್ಲಿಕ್. ಈಗೇನಿದು ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್ ಬರ್ತಾವಲ್ಲ, ಇದ್ರೊಳಗಡೆ ನೀವೇನಾದರೂ ಎಕ್ಸ್ಪರ್ಟೈಸ್ ಆದ್ರೆ ಕಸ್ಟಮರ್ ನೀವು ಈಸಿಲಿ ರೀಚ್ ಆಗ್ಬೋದು. ಇಲ್ಲಿ ನೀವು ಅಮೌಂಟ್ ಇನ್ವೆಸ್ಟ್ ಮಾಡೋದ್ರಿಂದ ಇಲ್ಲಿ ರಿಸಲ್ಟ್ ಹೆಂಗದ ಕ್ವಿಕ್ ಆ್ಯಂಡ್ ಬರ್ತದ. ಫಾರ್ ಎಕ್ಸಾಂಪಲ್ SEO ಸ್ಪೆಷಲಿಸ್ಟಿಗೆ ಏನದ ಅಂತ ರಿಸಲ್ಟ್ ಒಂದು 6 months 7 months ತಗೋತದ. ಆದ್ರೆ PPC ಎಕ್ಸ್ಪರ್ಟ್ ಹೆಂಗದ ಅಂತಂದ್ರೆ ಇವತ್ತು ನಾವು ಇನ್ವೆಸ್ಟ್ ಮಾಡ್ತೀವಿ, ಬೈ ಎಂಡ್ ಆಫ್ ದ ಡೇ ನಮಗೆ ರಿಸಲ್ಟ್ ಬಂದೇ ಬಿಡ್ತದೆ. ಸೊ ಇಲ್ಲಿ ನೀವೇನಾದರೂ ಬೆಟರ್ ROI ಕೊಡ್ಲಿಕ್ಕಂತಂದ್ರೆ ನಿಮಗೆ ಭಾಳ ಅಪಾರ್ಚುನಿಟಿಗಳು ಅದಾವೆ. ನೆಕ್ಸ್ಟ್ ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಅದಂದ್ರೆ ಅಫಿಲಿಯೇಟ್ ಮಾರ್ಕೆಟರ್. ಇದು ಹೆಂಗದ ಅಂತಂದ್ರೆ ಪ್ರಮೋಟ್ ಅದರ್ಸ್ ಪ್ರಾಡಕ್ಟ್ ಆ್ಯಂಡ್ ಅರ್ನ್ ಕಮಿಷನ್. ಇಲ್ಲಿ ನಮ್ಮ ಕಡೆ ಯಾವುದೂ ಐಟಮ್ ಇರೋದಿಲ್ಲ, ನಮ್ಮ ಕಡೆ ಬಿಸ್ನೆಸ್ ಇರೋದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಬಿಸ್ನೆಸ್ ಓನರ್ಗೆ ಇನ್ನೊಂದು ಕಸ್ಟಮರ್ನ ಕನೆಕ್ಟ್ ಮಾಡಿಕೊಟ್ಟು ಅದ್ರ ನಡುವೆ ಸೇಲ್ ಏನಾಗ್ತಲ್ಲ ಇದ್ರ ಕಮಿಷನ್ ತೊಗೊಳ್ಳೋಂಥ ಜಾಬ್ ಏನಂದ್ರೆ ಅಫಿಲಿಯೇಟ್ ಮಾರ್ಕೆಟರ್ ಅದ. ಈಗ ನೀವು ಸೋಷಿಯಲ್ ಮೀಡಿಯಾದಾಗ ನೋಡಿರ್ಬೋದು, ಕೆಲವೊಂದು ಇನ್ಫ್ಲುಯೆನ್ಸರ್ ಏನು ಮಾಡ್ತಾರೆ, ಕಂಟೆಂಟ್ ಕ್ರಿಯೇಟ್ ಮಾಡ್ತಿರ್ತಾರೆ. ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಜೊತೆನೇ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ ಈ ಐಟಮನ್ನು ಅಮೆಝಾನಿಂದ ಬೈ ಮಾಡಿದ್ದೀನಿ, ಈ ಐಟಮನ್ನು ಈ ಪರ್ಟಿಕ್ಯುಲರ್ ವೆಬ್ಸೈಟಿಂದ ಬೈ ಮಾಡಿದ್ದೀನಿ, ಅಥವಾ ಈ ಐಟಮ್ ನಿಮ್ಗೆ ಬೇಕಿತ್ತು ಅಂತಂದ್ರೆ ಈ ಪ್ರೊಮೋ ಕೋಡ್ ಯೂಸ್ ಮಾಡ್ಕೊಳ್ಳಿ. ಐಟಮದ ಲಿಂಕ್ ಏನದ ನನ್ನ ಡಿಸ್ಕ್ರಿಪ್ಷನ್ ಹೋಗೋದ, ಐಟಮದ ಲಿಂಕ್ ಏನದ ನನ್ನ ಬಯೋದೊಳಗದ, ಕಮೆಂಟ್ ಒಳಗದ ಅಂತ ಏನು ಹೇಳ್ತಾರಲ್ಲ, ಆ ಲಿಂಕ್ ಮೇಲೆ ನಾವು ಹೋಗಿ ಏನಾದರೂ ಆ ಐಟಮ್ ಬೈ ಮಾಡಿದ್ರೆ ಅವ್ರಿಗೆ ಕಮಿಷನ್ ಹೋಗ್ತದೆ. ಇದನ್ನೇನಂತ ಕರೀತಾರೆ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ಈಗ ನಮಗೆ ಹೆಂಗೆ ಅಂತ ನಂಗೆ ಅಷ್ಟೊಂದು ಫಾಲೋವರ್ಸ್ ಇಲ್ಲ, ನಂಗೆ ವ್ಯಾಲ್ಯೂಯಬಲ್ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ, ಬಟ್ ನಾ ವೆರಿ ಗುಡ್ ಎಟ್ ಅಫಿಲಿಯೇಟ್ ಮಾರ್ಕೆಟರ್ ಅಂತ ಹೆಂಗೆ ಹೇಳ್ಬೋದು ಅಂತಂದ್ರೆ ಒಂದು ಕಡೆ ಬ್ರ್ಯಾಂಡ್ ಅದ, ಇನ್ನೊಂದು ಕಡೆ ಇನ್ಫ್ಲುಯೆನ್ಸರ್ ಅದ. ಇವ್ರಿಬ್ಬರನ್ನೂ ಕನೆಕ್ಟ್ ಮಾಡಿ ಆಗುವಂಥ ಸೇಲ್ ಕಮಿಷನ್ನ ನಾವು ತೊಗೊಳೋದೇನು ಬರ್ತದಲ್ಲ ಅದಕ್ಕೆ ಅಫಿಲಿಯೇಟಿಂಗ್ ಮಾರ್ಕೆಟರ್ ಅಂತ ನಾವು ಕರಿತೀವಿ. ಇದೆಲ್ಲನೂ ಕಂಬೈನ್ ಮಾಡಿ ನಿಮಗೇನಾದರೂ ಬರ್ತಿತ್ತು ಅಂತಂದರೆ ಆ್ಯಸ್ ಎ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ನೀವು ಎಲ್ಲ ಕಂಪ್ನಿಗಳಿಗೂ ಅಪ್ಲೈ ಮಾಡ್ಬೋದು. ಈಗ ಪ್ರತಿಯೊಂದು ಕಂಪ್ನಿಗೂ ಡಿಜಿಟಲ್ ಮಾರ್ಕೆಟಿಂಗ್ ಮ್ಯಾನೇಜರ್ಗಳ ಅವಶ್ಯಕತೆ ಬಿದ್ದದ. ಇದೆಲ್ಲರ ಜೊತೆ ನಿಮ್ಗೆ ಏನಾದರೂ ಕಾಮರ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತು ಅಂತಂದ್ರೆ, ಕಾಮರ್ಸ್ ಅಂತಂದ್ರೆ ಈಗ ನಮ್ಗೆ ಪ್ಲಾಟ್ಫಾರ್ಮ್ಗಳು ನೋಡಿದ್ರೆ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ, ಮಿಂತ್ರಾ ಇಂಥ ದೊಡ್ಡ ದೊಡ್ಡ ಪ್ಲಾಟ್ಫಾರ್ಮ್ಗಳಿಗೆ ನಿಮಗೆ ಸೆಲ್ ಮಾಡೋಕ್ಕೆ ಬರ್ತಿದ್ರು.
ಅಲ್ಲಿಂದ ನಿಮಗೇನಾದರೂ ಸೇಲ್ಸ್ ಜನ್ರೇಟ್ ಮಾಡಿ ಪ್ರಾಫಿಟ್ ಮಾಡಿ ಕೊಡಕ್ಕೆ ಬರ್ತಿದ್ರೆ, ನೀವೇನಾದರೂ ಡಿಜಿಟಲ್ ಸ್ಟೋರ್ಗಳನ್ನ ಮ್ಯಾನೇಜ್ ಮಾಡಕ್ಕೆ ನಿಮಗೆ ಬರ್ತಿದ್ರೆ, ನೀವು ಆ್ಯಸ್ ಅ ಕಾಮರ್ಸ್ ಸ್ಪೆಷಲಿಸ್ಟ್ ಆಗ್ಬೋದು. ಕಾಮರ್ಸ್ ಸ್ಪೆಷಲಿಸ್ಟ್ ಜೊತೆ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ಏನಾದರೂ ಆ್ಯಡ್ ಆಯಿತು ಅಂತಂದ್ರೆ ನಿಮ್ಮ ಗ್ರೋತನ್ನು ಯಾರೂ ಊಹಿಸೋಕ್ಕೂ ಆಗೋದಿಲ್ಲ, ಅಷ್ಟು ದೊಡ್ಡ ನಿಮಗೆ ಗ್ರೋತ್ ಸಿಗ್ತದೆ. ಇದನ್ನೆಲ್ಲ ಇಷ್ಟೊಂದು ಈಸಿ ಇದ್ದಾಗ ಜನ ಯಾಕೆ ಕಲಿಯಾಕತ್ತಿಲ್ಲ ಅಂತಂದರೆ, ಮಾರ್ಕೆಟಲ್ಲಿ ಹೋದ್ರೆ ಸಾಕಷ್ಟು ಪೇಯ್ಡ್ ಕೋರ್ಸ್ಗಳು ಅದಾವೆ, ಹೈಯರ್ ಕಾಸ್ಟ್ ಅದಾವ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಹೆಂಗೆ ಅನ್ಸಂದ್ರೆ ಇದು ನಂಗೆ ಅಫೋರ್ಡೆಬಲ್ ಮಾಡೋಕೆ ಆಗೋದಿಲ್ಲ. ಇನ್ನೊಂದಷ್ಟು ಜನ ಏನು ಮಾಡಿದಾರೆ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನೋ ದೊಡ್ಡ ರಾಕೆಟ್ ಸೈನ್ಸ್ ಅದು ನಂಗೆ ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡಾರೆ. ನಿಮಗೆ ಏನಾದರೂ ಇನ್ನು ಕಲಿಬೇಕನ್ನೋ ಆಸೆ ಇದ್ದರೆ ಫ್ರೀ ಟೂಲ್ಗಳು ಅವೈಲೇಬಲ್ ಅದಾವೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಗೂಗಲ್ ಒಳಗಡೆ ಗೂಗಲ್ ಡಿಜಿಟಲ್ ಗ್ಯಾರೇಜ್ ಅದ, ಮೆಟಾ ಬ್ಲೂ ಪ್ರಿಂಟ್ ಅದ, ಹಬ್ಸ್ಪಾಟ್ ಅಕಾಡೆಮಿ, ಯುಡೆಮಿ ಒಳಗೆ ಕೋರ್ಸ್ ಅದ, ಇಲ್ಲಿ ಯೂಟ್ಯೂಬ್ ಒಳಗಡೆ ಫ್ರೀ ಕೋರ್ಸ್ಗಳು ಅದಾವೆ. ಈ ಫ್ರೀ ಕೋರ್ಸ್ಗಳನ್ನ ನೀವು ಕಲಿತು ನಿಮ್ಗೆ ಏನಾದರೂ ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿ ಒಳಗಡೆ ನಾವು ಭಾಳ ಡೀಪಾಗಿ ಹೋಗಿ ಎಕ್ಸ್ಪರ್ಟ್ ಆಗಬೇಕು ಅಂದಾಗ ನೀವು ಪೇಯ್ಡ್ ಕೋರ್ಸಿಗೆ ಹೋಗ್ರಿ. ಇಲ್ಲ ಅಂತಂದ್ರೆ 99% ಆಫ್ ಯುವರ್ ಜಾಬ್ ಏನದ ಈ ಫ್ರೀ ಕೋರ್ಸ್ಗಳಾಗ ಬರ್ತದೆ. ಅದನ್ನು ಬಿಟ್ಟು ನಂಗೆ ಏನೋ ತಮ್ನೇಲ್ ಕ್ರಿಯೇಟ್ ಮಾಡೋದಂದ್ರೆ ಕ್ಯಾನ್ವಾ ಅದ, ಪೋಸ್ಟರ್ ಡಿಸೈನ್ ಮಾಡೋಕ್ಕೆ ಕ್ಯಾನ್ವಾ ಅದ, ಫ್ರೀ ಟೂಲ್ ಅದಾವೆ. ಫ್ರೀ ಟೂಲ್ಗಳನ್ನ ಬಿಟ್ಟು ನಿಮ್ಗೆ ಪೇಯ್ಡ್ ಟೂಲ್ಗಳು ಯಾವಾಗ ಬೇಕಾಗ್ತಾವೆ ಅಂತಂದ್ರೆ ನೀವು ನಿಮ್ಮ ಈ ಡಿಜಿಟಲ್ ಮಾರ್ಕೆಟಿಂಗ್ ಸ್ಕಿಲ್ ಯೂಸ್ ಮಾಡ್ಕೊಂಡು ನೀವು ಏನಾದರೂ ಅಮೌಂಟನ್ನು ಅರ್ನ್ ಮಾಡಾಕತ್ರಿ ಅಂತಂದ್ರೆ ಅವಾಗ ನೀವು ಪೇಯ್ಡ್ ಕೋರ್ಸ್ ಕಡೆ ಹೋಗ್ಬೋದು.